ಇವಾಗ ಹೆಂಗನ್ನು ಗಾರ್ಮೆಂಟ್ಸ್ ಬಿಡ್ತು. ಈಗ ಮನೆಗೆ ಬೇರೆ ಹೋಗ್ಬೇಕು. ಯಾಕೆ ಒಂದೇ ಒಂದು ಕಿತ ಕಂಬ್ಳಿನ ತುಗುಕೊಂತ ಹೋಗ್ಬಾರ್ದು ಹೇಳು. ನನ್ನೇನೇ ಕೆಲಸದಿಂದ ತೆಗ್ಸಕ್ಕೆ ಪ್ಲಾನ್ ಮಾಡೋಳಲ್ಲ ಕಂತ್ರಿ. ಒಂದ್ಸಲ ಕ್ಯಾಕರ್ಸ್ ಮಕ್ಕುಗಿದ್ರೆ ಸುಮ್ಮನೆ ಆಗ್ತಾಳೆ. ಇನ್ನೊಂದ್ಸಲ ಹಿಂಗೆಲ್ಲ ಸವಸಕ್ಕೆ ಬರಲ್ಲ. ಅದು ಒಂದು ಪಾಪ ಅವಳ ಗಂಡ ಎಷ್ಟೆಲ್ಲ ಕೊರಗ್ತಾವನೆ. ಆದ್ರೂ ಚೆನ್ನಾಗಿ ಉರಿಸ್ಬಿಟ್ಟೆ ಹೋಗ್ಬಿಡ್ಬೇಕು ಅವಳಿಗೆ. ಅವಳ ಮನೆ ಇರು. ಈ ಗಾರ್ಮೆಂಟ್ಸಾಗಿ ಅವಳ ಫ್ರೆಂಡ್ ಅವಳಲ್ಲ, ಅವಳನ್ನೇ ಕೇಳಿದ್ರೆ ನೀಟಾಗಿ ಹೇಳ್ತಾಳೆ ಎಲ್ಲಿರ್ತಾಳೆ ಅಂತ ಹೇಳಿ. ಎಲ್ಲೋದ್ಲಪ್ಪ ಅವಳ ಫ್ರೆಂಡು ಕೇಳಿ ಅಡ್ರೆಸ್ ಇಸ್ಕೊಂಡಾದ್ರೂ ಹೋಗ್ತೀನಿ. ಇವಾಗಂತೂ ಸುಮ್ಮನೆ ಬಿಡಲ್ಲ ನಾನು. ಅಡ್ರೆಸ್ ಇಸ್ಕೊಂಡು ಹೋಗಿ ಚೆನ್ನಾಗಿ ಮಾತಾಡ್ಬರ್ತೀನಿ. ನನ್ನೆಲ್ಲ ಕೆಲಸದಿಂದ ತೆಗೆದಾಕೋದು ಅವಳ ಅಜ್ಜಿ. ನಿನ್ನ ನೋಡ್ಕ ಫಸ್ಟು. ನಂದೇ ಹೇಳಕ್ಕೆ ಬರ್ತೀಯಲ್ವಾ. ನಿನ್ನ ನಿನ್ನ ಗಂಡಲ್ಲ, ನೀನು ಇಕ್ಕಂಡನಲ್ಲ ಮ್ಯಾನೇಜರು, ಅವನನ್ನು ನೋಡ್ಕ. ಎಲ್ಲೇ ಇನ್ನೂ ಬರಲಿಲ್ಲ ಈ ಮ್ಯಾನೇಜರು. ಬತ್ತೀನಿ ನೀನೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೇನೋ, ಈ ಸತ್ತಾದ್ರೂ ಬಂದೇ ಇಲ್ಲ. ಓ ಬಿಡೋದೆಲ್ಲ ಲೇಟ್ ಆಗಿರುತ್ತೆ ತಗೊಳಮ್ಮ. ಬಿಟ್ಟು ಅಮ್ಮ ನಿಂಗೆ ಏನು ಬೇಕು ಹೇಳು. ಹೊರಗಡೆ ಹೋಯ್ತಿದ್ವಲ್ಲ ಹಂಗೆ ತಗೊಬಿಟ್ಟು ಬರ್ತೀನಿ. ನಿಂಗೆ ಏನು ಬೇಕು? ಅಯ್ಯೋ ನನಗೇನವ ಬೇಕು, ನಿಂಗೆ ಏನು ಬೇಕೋ ತಗೊಬಿಟ್ ಬಾ. ಹೊಸಿ ತಿನ್ನಕ್ಕೇನಾರ ಇದ್ರೆ ತಗೊಬಿಟ್ ಬಾ. ಅದ್ಬಿಟ್ರೆ ಬೇರೆ ಇನ್ನೇನು ಬೇಕಿಲ್ಲ ಕಣವ ನನಗಂತೂ. ಏನಾರ ತಿನ್ನೋದೇನಾರ ಐತಾ ಎತ್ಕೊಂಬಿಟ್ಟು ಬಂದ್ಬಿಟ್ಟು ನಂಗೆ ಈ ಬಿರಿಯಾನಿ ಅಂತ ಬೋಲ್ ಇಷ್ಟ ನನಗಂತೂ. ಅಂಥವಿದ್ರೆ ಎತ್ಕೊಂಬಿಟ್ ಬಾ. ಇನ್ನು ನನಗಿನ್ನೇನು ಬಟ್ಟೆ ಬರೆ ಎಲ್ಲ ಹೋಗಲ್ಲ, ಇನ್ನೇನು ಬೇಡ. ಅಮ್ಮ ಏನೇ ಹೇಳು, ನನಗೆ ಇಂಥ ಜೀವನನೇ ಬೇಕಿತ್ತು. ಈ ಜೀವನ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಗ್ಬಿಟ್ಟೈತೆ ಕಣಮ್ಮ. ಹಿಂಗೆ ಇದ್ಬಿಡೋಣ ಕಣಮ್ಮ. ಹೂನೇ, ನೀನು ಹಿಂಗೆ ಇರಬೇಕು ಅಂದರೆ ಮ್ಯಾನೇಜರ್ನ ನೀಟಾಗಿ ನೈಸ್ ಮಾಡಿ ಮ್ಯಾನೇಜರ್ನ ಬುಟ್ಟಿಗೆ ಹಾಕೊಂಡು ಮ್ಯಾನೇಜರ್ ಜೊತೆ ಚೆನ್ನಾಗಿರಬೇಕು. ಅವಾಗೆ ತಾನೇ ನೀನು ನಾನು ಹಿಂಗೆ ಖುಷಿಯಾಗಿರೋಕ್ಕೆ ಸಾಧ್ಯ. ಆ ಹಳ್ಳಿಗೆ ಮತ್ತೆ ಹೋಗೋಕ್ಕಾಗಕ್ಕಿಲ್ಲ ನೋಡಮ್ಮಿ. ಆ ಹಳ್ಳಿಗೆ ಹೋಗ್ಬೇಕು ಅಂದರೆ ನಮ್ಮದೆಲ್ಲ ಸಾಮಾನು ಸರಂಡಿ ಎತ್ಕೊಬರ್ಬೇಕು ಅಂದರೆ ಎದ್ರಕೋಬೇಡ, ಸ್ಟ್ಯಾಂಡರ್ಡಾಗಿ ಹೋಗಿ ಎತ್ಕೊಬಿಟ್ಟು ಬರನಿ. ನಿನ್ನ ಗಂಡ ಯಾವನೂ ಮಾತು ಆಡೋಕ್ಕಿಲ್ಲ ನಿನ್ನ ಬಗ್ಗೆ. ಇನ್ನೂ ಒಂದು ವಾರ ಕಾಳಿಲಿರಮ್ಮ. ಏನಾರ ಒಂದು ಸ್ಟ್ಯಾಂಡರ್ಡಾಗಿ ಹೋಗೋಣ. ಸುಮ್ಮನೆ ಕಕ್ಕ ಬಿಕ್ಕಿ ಹೋಗ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಊರು ಜನ ಎಲ್ಲ ಹೆಂಗೆ ಸ್ಟ್ಯಾಂಡರ್ಡಾಗಿ ಹೋಗ್ಬಿಟ್ಲಪ್ಪ ಅಂತ ಅನ್ಕೋಬೇಕು. ಆ ರೇಂಜಿಗೆ ಸ್ಟ್ಯಾಂಡರ್ಡಾಗಿ ಹೋಗ್ಬೇಕು. ಅದನ್ನೇ ಹೇಳಿದ್ದು ನಾನು, ಸ್ಟ್ಯಾಂಡರ್ಡಾಗೆ ಹೋಗ್ಬೇಕು ಅಂತ ಹೇಳಿ. ಮಗಳೇ ಬಿಡೆ, ನೀನು ಮುಟ್ಟಿದ್ದೆಲ್ಲ ಚಿನ್ನನೇನೆ ಇನ್ನು. ಇವಾಗ ಆ ಆಶಿನೂ ಬೀದಿಗೆ ಬಿದ್ದಿರ್ತಾಳೆ. ನೀನು ಊರಿಗೆ ಹೋದ್ರೆ ನಿನ್ನೆ ಜನ ಏನಪ್ಪ ಈ ಸ್ಟ್ಯಾಂಡರ್ಡ್ ಹೋಗ್ಬಿಟ್ಟವಳೆ ಅಂತ ನಿನ್ನೆ ನೋಡ್ಬೇಕು. ನಮ್ಮ ಜನ ಎಲ್ಲ ನೋಡ್ತಾರೆ. ಬಾಮ ಆ ಮ್ಯಾನೇಜರ್ ಬರಲಿರು, ಅವನಿಗೆ ಹೇಳ್ತೀನಿ ಒಂದು ಕಾರ್ ತಗೊಳ್ಳೋಣ ಫಸ್ಟು ಅಂತ ಹೇಳಿ. ಇತ್ತಲ್ವೇನೆ ಕಾರೊಂದು? ಅಯ್ಯೋ ಕಿತ್ತೋಗ್ರೆ ಎಂಟಿದಂತೆ ಕಾರು. ಅದಕ್ಕೆ ಅವಳಿಗೆ ಏನೇ ಕೊಟ್ಬಿಟ್ಟು ಬಂದವನಿ. ಬಿಟ್ಟಾಕಮ್ಮ, ಏನಂತೆ ಇನ್ನೊಂದು ಕಾರ್ ತಗೊಂತಾರೆ. 45,000 ಸಂಬಳ ಬರ್ತೈತೆ. EMI ಹಾಕ್ಸ್ಬಿಟ್ಟು ತಗೊಂಡ್ರೆ ಬೇಡ ಅಂತೈತಾ? ಓ ಹಂಗೆ. ಅಷ್ಟೇ. ಇದೇ ಮನೆ ಅನ್ನಿಸ್ತೈತೆ. ಕಮ್ಲಿ ಕಮ್ಲಿ. ಪರವಾಗಿಲ್ಲ. ಚೆನ್ನಾಗೇನೆ ಮನೆನ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಪರವಾಗಿಲ್ಲ. ತುಂಬಾ ಚೆನ್ನಾಗೈತೆ ಮನೆ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿರೋ ಮನೆನೇ ಮಾಡ್ಬಿಟ್ಟವನೇ ಮ್ಯಾನೇಜರು. ಏಯ್ ನಿನ್ಗೆ ಯಾರು ಕೊಟ್ರೆ ಅಡ್ರೆಸ್ನ? ನೀನು ಯಾಕೆ ಬಂದೆ ನಮ್ಮ ಅಂತಕ್ಕೆ? ಅಯ್ಯೋ ನೀವೇನಾದ್ರು ಫಾರಿನ್ಗೆ ಹೋಗ್ಬಿಟ್ಟಿದ್ದೀರಾ? ನಿಮ್ಮ ಅಡ್ರೆಸ್ ಹುಡ್ಕೋಕ್ಕಾಗಲ್ಲ ಅನ್ನಕ್ಕೆ. ಇಲ್ಲೇ ಭೂಮಿ ಮೇಲೆ ಇದ್ದೀರಲ್ವಾ, ಅದಕ್ಕೆ ಹೆಂಗ್ ಬೇಕಾದ್ರೂ ಹುಡುಕ್ತೀನಿ. ಮತ್ತೆ ಇನ್ನೇನು ಸಮಾಚಾರ? ಏನೇನು ಮಾಡ್ತಾ ಇದ್ದೀರಾ? ಏನೇನು ಸಮಾಚಾರಗಳು ಹೇಳ್ರಿ. ಪರವಾಗಿಲ್ಲ, ನನ್ನ ಕೆಲಸದಿಂದ ತೆಗ್ಸಾಕಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದೆಯಾ ಕಮ್ಲಿ. ವಾ ಮೆಚ್ಕೊಂಡ್ಲೇಬೇಕು. ಎಷ್ಟೆಲ್ಲ ಶ್ರಮ ಆಗ್ತಾ ಇದೆಯಾ ನೀನಂತೂ. ನನ್ನ ಕೆಲಸದಿಂದ ತೆಗಿಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ. ಪರವಾಗಿಲ್ಲ. ಅದೆಲ್ಲ ಸರಿ. ನಿನ್ನ ಗಂಡ ಇನ್ನೂ ಗಂಡ ಅಲ್ಲ ಮ್ಯಾನೇಜರು ಇನ್ನೂ ಬರಲಿಲ್ವಾ? ಪಾಪ ಏನೋ HR ಡಿಪಾರ್ಟ್ಮೆಂಟಿಗೆ ಡೀಪಾಗಿ ಡಿಸ್ಕಷನ್ ನಡೀತಾ ಇದೆ. ಅದಕ್ಕೆ ಬರೋದು ಲೇಟ್ ಆಗ್ಬೋದೇನೋ. ನೋಡೆ, ನೀನು ಚಾಪೆ ಕೆಳಗಡೆ ನುಗ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ. ನಾನು ಸವಾಸಕ್ಕೆ ಬರ್ಬೇಡ ಅಂತ 100 ಸಲ ಹೇಳಿದ್ರು ನೀನು ಕೇಳಲ್ಲ. ನೀನು ನನ್ನ ಸವಾಸಕ್ಕೆ ಬರ್ತೀನಿ ಅಂತ ಹೇಳ್ತೀಯ. ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಬಿಟ್ಬಿಡು. ಅದೆಲ್ಲ ಒಂದು ಪಕ್ಕಕ್ಕೆ ಇಟ್ಬಿಡು. ಮತ್ತೆ ಇನ್ನೇನು ಸಮಾಚಾರ? ಹೆಂಗೈತೆ ಜೀವನ? ಹೊಸ ಗಂಡನೇ ಅನ್ಕೊಬಿಡಿವ್ನ. ಹೊಸ ಹುಡುಗನ ಜೊತೆ ಇದೆಯಲ್ಲ, ಹೆಂಗೈತೆ? ಅದನ್ನು ಕಟ್ಕೊಂಡು ನಿನ್ಗೇನೆ ಆಗಬೇಕು. ನನ್ನ ಗಂಡನ ಮಧ್ಯೆ ಉಳಿ ಹಿಡ್ದೋಳು ನೀನೇ ತಾನೇ. ನಾನು ಹೆಂಗೋ ಇದ್ರೆ ನನ್ನ ಗಂಡಂಗೆಲ್ಲ ಫಿಟ್ಟಿಂಗ್ ಇದ್ದೋಳು ನೀನೇ ತಾನೇ. ಒಬ್ಬೊಬ್ಬ ಫಿಟ್ಟಿಂಗು. ಮತ್ತು ನೀನು ನ್ಯಾಯವಾಗಿದ್ದ? ನೀನು ಕರೆಕ್ಟಾಗಿದ್ದ? ಅವನಿಗೆ ಮೋಸ ಮಾಡ್ಕೊಂಡು ಮ್ಯಾನೇಜರ್ ಜೊತೆ ಓಡಾಡ್ತಾ ಇದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಹಂಗಂತಾರೆ ನನ್ನ ಕೆಲಸನ ತೆಗ್ಸಾಕ್ಸ್ಬಿಡ್ತೀಯಾ? ಲೇ ಕಿತ್ತೋದೊಳೆ, ಅವ್ನು ಎಂಟಿನ ಬಿಟ್ಬಿಟ್ಟು ನಿನ್ನ ಜೊತೆ ಬಂದವನೇ ಅಂತಂದ್ರೆ ನಾಳೆಗೆ ನಿನ್ನ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಹೋಗಲ್ಲ ಅಂತ ಏನ್ಲೇ ಗ್ಯಾರಂಟಿ? ನೋಡೆ, ನನ್ನ ಲೈಫ್ ನನ್ನ ಇಷ್ಟ. ನೀನು ಹಿಂಗೆಲ್ಲ ಮಾತಾಡಕ್ಕೆ ಮಾತ್ರ ಬರ್ಬೇಡ ನೀನು. ನೋಡು, ನಿನಗೆ ಹೊಟ್ಟೆ ಉರಿ ನಿನಗೆ. ಇವಾಗೆಲ್ಲೋ ನನ್ನ ಗಂಡ ಕೆಲಸದಿಂದ ತೆಗ್ದಾಕ್ಬಿಟ್ಟವನಲ್ಲ ನೀನು, ಅದಕ್ಕೆ ತಡ್ಕೊಳಕ್ಕಾಗಿಲ್ಲ. ಹುಗ್ಗಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡಿಕೊಂಡು ಬಂದಿದ್ಯಲ್ವ ನಮ್ಮ ಮನೆ ಹತ್ರಕ್ಕೆ ನೀನು. ಹಂಗೆ ಅನ್ಕ ನೀನು ಅನ್ಕೋಬೇಕು. ಹಂಗೇನೆ ಹುಡಿಕೊಂಡು ಬಂದಿದ್ದೀನಿ ಅಂತಲೇ ಅನ್ಕ. ನನಗೇನೂ ಬೇಜಾರಿಲ್ಲ. ನೀನೇನು ಅನ್ಕೊಂಡ್ರೂ ಬೇಜಾರಿಲ್ಲ ನನಗೆ. ಎಲ್ಲನ ಹೋಗ್ಲಿ ಬಿಟ್ಟಾಕು. ನಿನ್ನ ಫ್ಯೂಚರ್ ನನ್ನ ಕಣ್ಮುಂದೆ ಕಾಣಿಸ್ತೈತೆ. ಅಲ್ಲ, ಈ ಮ್ಯಾನೇಜರು ಗಾರ್ಮೆಂಟ್ಸಿಗೆ ಎಷ್ಟೊಂದು ಜನ ಹುಡುಗಿಯ ಜೊತೆ ಆಟ ಆಡೋನೆ ಅಂತ ಗೊತ್ತಿದ್ದು ನಾನು ಈ ಗೂಬೆ ನನ್ನ ಮಗನ ನಂಬ್ಕೊಂಡು ಅಂತ ನಿನ್ನ ಗಂಡನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ಯಲ್ಲ. ಅಲ್ಲಿ ನಿನ್ನ ಗಂಡ ಏನು ಮಾಡ್ತಿರ್ತಾನೆ? ಅಯ್ಯೋ ನೀನೇನು ಮಾಡ್ತಿರ್ತಾನೆ? ಹೆಂಡತಿ ಓದ್ಲಲ್ಲ ಅಂತ ಹೇಳ್ಬಿಟ್ಟು ಗೋಳಾಡ್ಕೊಂಡು ಕುಂತಿರ್ತಾನೆ ದೇವದಾಸ್ ರಾಗೋಗ್ಬಿಟ್ಟು. ಅಷ್ಟೇ ತಾನೆ? ಅದು ಗೊತ್ತಿಲ್ದಿರೋದೇನೈತೆ? ಎಲ್ಲ ಗೊತ್ತಿರೋದೇನೇನಿಯ. ಸಾಯ್ಲಿ ಬಿಡು, ನಮ್ಮನ್ನ ಕತ್ತರ್ಸಕ್ಕೇನೆ ನೀವು ಮುಚ್ಚಿಡ್ಕೊಬಿಟ್ಟು ಬರ್ತೀನಿ ಅಂತ ಬಂದನು. ಅವ್ನು ಹಂಗೆ ಒದ್ದಾಡ್ಕೊಂಡು ಸಾಯ್ಬೇಕು. ನನ್ನ ಮಗಳನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ. ಅವನು ವಿಲ ಒದ್ದಾಡ್ತಿರ್ತಾನೆ.
ಅದಕ್ಕೆ ನೀನು ಕಳಿಸ್ಕೊಟ್ಟವನಲ್ವಾ, ಹೋಗ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಾ ಅಂತ ಹೇಳಿ ಹೋಗಿ ಅವ್ನಿಗೆ ಹೇಳು. ನಾನು ನನ್ನ ಮಗಳು ಯಾವುದೇ ಕಾರಣಕ್ಕೂ ವಾಪಸ್ ಬರಕ್ಕಿಲ್ಲ ಹಳ್ಳಿಗೆ ಅಂತ ಹೇಳ್ಬಿಟ್ಟು. ಅವನು ನಂಬ್ಕೊಂಡು ದುಡಿಯೋಕೆ ಯೋಗ್ಯತೆ ಇಲ್ದಿರೋ ನಂಬ್ಕೊಂಡು ನಾನು ಬರ್ಬೇಕಾ? ಅದೆಲ್ಲ ಸಾಧ್ಯನೇ ಇಲ್ಲ. ನಾನು ನನ್ನ ಮಗಳಂತೂ ಯಾವತ್ತೂ ಬರಕ್ಕಿಲ್ಲ ಅಲ್ಲಿಗೆ. ನಾವಂತೂ ಫಿಕ್ಸ್ ಆಗೋಗ್ಬಿಟ್ಟಿದೀವಿ, ಇಲ್ಲೇ ಇದ್ದು ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಹೋಗ ಅವ್ನು ಮಕ್ಕೊಡ್ದಂಗೆ ಅವ್ನಿಗೆ ಹೇಳು. ಓ ಭ್ರಮಿ, ಕನ್ಸ್ಕೊಂತ ಇದ್ದೀರಾ ನಿಮ್ಮ ಅಳಿಯಾಗಳು ಅಂತ ಹತ್ಕೊಂಡು ಕೂತವನೆ ಅಂತ. ಆರಾಮಾಗಿ ಮ್ಯಾನೇಜರ್ ಜೊತೆ ಎಂಟಿ ಜೊತೆ ಮನೆಗೆ ಆರಾಮಾಗಿ ಸೆಟ್ಲ್ ಆಗವನೆ. ಏನ್ ಹೇಳ್ತಿದ್ಯಾ? ನನ್ನ ಗಂಡ ಮ್ಯಾನೇಜರ್ ಎಂಟಿ ಜೊತೆ? ನೀನ ಗಂಡನ ಜೊತೆ ಸೆಟ್ಲ್ ಆದ್ರೆ ಅವ್ನ ಎಂಟಿ ಜೊತೆ ಸೆಟ್ಲ್ ಆಗ್ಬೇಕಲ್ಲ. ನೀನ್ ಅನ್ಕೊಂಡಿರ್ದಾರ ದೇವದಾಸೇನ ಆಗಿಲ್ಲ, ಆರಾಮಾಗಿ ಸೆಟ್ಲ್ ಆಗವನೆ, ಕೂಲಾಗವನೆ. ಎಂತ ಒಳ್ಳೆಳಪ್ಪ, ಎಂತ ಒಳ್ಳೆಳು ಗೊತ್ತಾ ಮ್ಯಾನೇಜರ್ ಎಂಟಿ. ಹಬ್ಬಬ್ಬ, ಮನೆಗೆ ಬಂದು ಕಸ ಗುಡಿಸಿ ಪಾತ್ರೆ ತೊಳೆದು ಎಲ್ಲ ಮಾಡ್ಬಿಟ್ಟು ಹೋಗ್ತಾವಳೆ. ಅಂಥೋಳನ್ನ ಪಡಿಯಕ್ಕೂನು ಪುಣ್ಯ ಪುಣ್ಯ ಮಾಡಿರ್ಬೇಕು. ಅಂಥೋಳನ್ನ ಪಡಿಯಕ್ಕೂನು ಏನೇ ಆಗಲಿ ಎಷ್ಟೇ ಆಗಲಿ ಅಂದರೆ ಒಳ್ಳೆಳಲ್ವ ಅಮ್ಮ. ನನಗಂತೂ ತುಂಬ ಅಂದರೆ ತುಂಬ ತುಂಬ ಖುಷಿ ಆಯ್ತು ಅವ್ರಿಬ್ರು ನೋಡ್ಬಿಟ್ಟು. ಕಾರ ಕರ್ಕೊಂಡು ಹೋಗ್ತಾಳೆ, ಕಾರ ಕರ್ಕ ಬರ್ತಾಳೆ, ಮನೆಗೆಲ್ಲ ತರಕಾರಿ ಸಾಮಾನೆಲ್ಲ ಎಲ್ಲ ತಂದು ಕೊಡ್ತಾಳೆ. ನಿನ್ನ ಗಂಡಂಗೆ ಬಿಸಿ 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 ಅಡುಗೆ ಮುದ್ದೆ ಎಲ್ಲನೂ ಮಾಡಿಕೊಡ್ತಾಳೆ. ಹಬ್ಬಬ್ಬಬ್ಬ, ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಇಬ್ರು. ನನಗಂತೂ ಸಮಾಧಾನ ಆಯ್ತಪ್ಪ. ಹೆಂಗೋ ನೀನಿಲ್ಲ ಆರಾಮಾಗಿದ್ಯಾ ಅಲ್ಲ, ಅವನು ಆರಾಮಾಗವನಿ. ಇನ್ನೇನು ಬೇಕು ಹೇಳು, ಖುಷಿಯಾಗಿದ್ದು ಬಿಡಿ. ಹಿಂಗೇನೇನೆಯ ಏನೇ ನನ್ನ ಗಂಡ ನನ್ನ ಬಿಟ್ಬಿಟ್ಟು ಇರೋಕ್ಕೆಲ್ಲ ಸತ್ತೋಯ್ತಾನೆ, ಬಾವಿಗೆ ಬೀಳ್ತಾನೆ, ಹಂಗೆ ಸಾಯ್ತಾನೆ ಹಿಂಗೆ ಸಾಯ್ತಾನೆ ಅಂತ ಹೇಳ್ತಾ ಇದ್ದೆ. ಇದೇನ್ಲ ಹಿಂಗೆ ಉಲ್ಟಾ? ಈಗ ನಿನ್ನ ಗಂಡನೇ ಮ್ಯಾನೇಜರ್ ಅಂತ ಕರ್ಕೊಬಿಟ್ಟು ಬಂದು ಮನೆಗೆ ಮಾಡಿಕೊಂಡವನಂತಲ್ಲೇ. ನನಗೆ ನಮಗೆ ಗೊತ್ತು, ನಾನೇನಾರ ಹೋಗಿ ನೋಡಿದ್ದೀನ ಹೇಳು? ಇದೊಳ್ಳೆ ಸಂದ ಕೇಳ್ತೀನಿ ನೀನಂತೂ. ಅವ್ನು ನಾನೇನಾರ ನೋಡಿದರೆ ಅವಾಗ ಹೇಳು. ಬಿಡು, ಯಾವಳ ಜೊತೆ ನನ್ನ ಇದ್ಕೊಳ್ಳಿ, ನಮಗೇನಂತೆ. ಇದಪ್ಪ ಎಂಟಿ ಆಡ ಮಾತು ಅಂದರೆ ಇದೇನೇ ನೀಯ. ಸೂಪರಾಗಿ ಹೇಳ್ದೆ ನೀನಂತೂ. ಹೆಂಗೋ ಬಿಡು. ಆದರೆ ಒಂದಂತೂ ನಿಜ, ನಾನು ಕೆಲಸದಿಂದ ತೆಗ್ದಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅನ್ಕೋಬೇಡ. ನಾನು ಕೆಲಸದಿಂದ ತೆಗಿಯೋಕ್ಕೆ ನಿನ್ನ ಗಂಡನ ಕೈಲೂ ಆಗಲ್ಲ, ಅವ್ರ ಅಪ್ಪನ ಕೈಲೂ ಆಗಲ್ಲ. ಸರಿನಾ? ಭ್ರಾಮೆ ಬಿಟ್ಬಿಡು ಚಿನ್ನ. ನಾ ಇನ್ನು ಬರ್ತೀನಿ. ನಾನು ಸುದ್ದಿಗೆ ಏನಾರ ಬಂದ್ಬಿಟ್ರೆ ಎಲ್ಲರೂ ಬೀದಿ ನಿಲ್ಲಿಸ್ತೀನಿ. ನಾನು ನಮ್ಮಮ್ಮ ಏನು ಅಂತ ಹೇಳ್ಬಿಟ್ಟು ಊರಾಗಿರೋರಿಗೆಲ್ಲ ಸಂದಾಗ ಗೊತ್ತು, ನಿನಗೂ ಗೊತ್ತು ಅಂತ ಅನ್ನಿಸ್ತದೆ. ಬೀದಿಗೆ ಬೀಳ್ಬೇಕು ಅನ್ನೋದಾದ್ರೆ ನನ್ನ ಜೊತೆ ಇಟ್ಕೊಳ್ಳಿ, ಇಲ್ಲ ಮರ್ಯಾದೆಗಿರ್ಬೇಕು ಅಂದರೆ ಮರ್ಯಾದೆಗೆ ಇದ್ಬಿಡಿ. ಅಮ್ಮ ಮಗಳು, ಸರಿನಾ? ಬರ್ತೀನಿ. ನಾನೇ ಬರಲಿ ನಿಮ್ಮ ಮನೆಗೆ? ನೀನೇ ಒಂದು 2 ದಿನ ಬೀದಿಗೆ ಬತ್ತಿಯಲ್ಲ, ಸೋರಾಯ್ತದ ಅವಾಗ. ನೀನೇ ಬತ್ತೀಯ ಊರ ಕಡೆ. ಆ ಕಡೆ ನಿನ್ನ ಗಂಡನೂ ಸಿಗಲ್ಲ, ಈ ಕಡೆ ಮ್ಯಾನೇಜರು ಸಿಗಲ್ಲ ನಿನಗೆ. ಸರಿ ಬಿಡು, ನಾನು ಹೊರಡ್ತೀನಿ. ಇದೇನೇ ಇವಳನ್ನ ಕೆಲಸದಿಂದನೂ ತೆಗ್ದಿಲ್ಲ. ನಿನ್ನ ಗಂಡ ನೋಡಿದ್ರೆ ಮ್ಯಾನೇಜರ್ ಎಂಟಿ ಜೊತೆಗೆ ಅವ್ನು ಒಳ್ಳಿನೋಗೆ ಕರ್ಕೊಬಂದು ಸೆಟ್ಲ್ ಆಗ್ಬಿಟ್ಟವನ. ಆಗ ಬಿಡಮ್ಮ, ನಾನೇ ಕೊಟ್ಟೆ ಹುರ್ಕೋಬೇಕು. ಅವನೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಲ್ಲ, ಆದರೂ ಯಾಕೆ ಕೊಟ್ಟೆ ಹುರ್ಕೋಬೇಕು ನಾನು? ಹೋದ್ರೆ ಹೋಗ್ಲಿ ಬಿಡು. ಮ್ಯಾನೇಜರ್ ಎಂಟಿ ಏನು ಮಾಡ್ತಾಳೆ? ಅವನ ಜೊತೆ 3 ದಿನ ಇರೋಕ್ಕಿಲ್ಲ, ಇದು ಊಟ ಆಮೇಲೆ ನನಗೆ ಓಡೋಯ್ತಾಳೆ. 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ದಿರೋ ಜೊತೆ ಯಾರು ತಾನೇ ಇರ್ತಾರೆ ಹೇಳಮ್ಮ? ಯಾರು ಇರೋಕ್ಕಿಲ್ಲ, 3 ದಿನನೂ ಇರೋಕ್ಕಿಲ್ಲ, ಹೊಂಟೋಯ್ತಾಳೆ. ಸುಮ್ಮನಿರಮ್ಮ. ಆದರೂ ನಂಗೆ ಒಂಥರ ಹೊಟ್ಟೆ ಉರಿತೈತೆ. ಉರಿದ್ರೆ ಉರಲಿ ಬಿಡು, ಯಾಕೆ ಸುಮ್ಕೆ ಬೇಜಾರು ಮಾಡ್ಕೋಬೇಕು? ಹೋದ್ರೆ ಹೋಗ್ಲಿ, ಹಂಗೆ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ. ನೆನೆಯ ನಿನ್ನ ಬಂದ ತಕ್ಷಣ, ಮ್ಯಾನೇಜರ್ ಬಂದ ತಕ್ಷಣ ಗ್ರಾಚಾರ ಬಿಡಿಸು. ಬಿಡಿಸ್ತೀನಿ. ಯಾಕೆ ಕೆಲಸದಿಂದ ತೆಗ್ದಿಲ್ಲ ಅವಳನ್ನ ಅಂತ ಹೇಳಿ. ಬಂದ ತಕ್ಷಣ ಏನಿಯ ಕೇಳು, ಬಿಡ್ಬೇಡ. ಎಂತ ಕೊಂತ್ರೆ ನನ್ನ ಮಗ ನೋಡು. ಕಿತ್ತಾಕ್ತೀನಿ ಕೆಲಸದ ಅಂತ ಕಿತ್ತೆ ಹಾಕಿಲ್ಲ ನೋಡು.